ನೋಡಿ ಮಸಾಲ ಚಹಾ ಜೊತೆಗೆ ಈ ಥರ ಬಿಸ್ಕೆಟನ್ನು ಹಾಕಿ ಚಹಾ ಮಾಡಿದರೆ ಏನು ಸಖತ್ ಟೇಸ್ಟ್ ಅಂತೀರಾ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಸಾಲ ಚಹಾ ಜೊತೆಗೆ ಈ ಥರ ಬಿಸ್ಕೆಟನ್ನು ಹಾಕಿ ಮಾಡಿದರೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾವ ಥರ ಮಾಡೋದು ಅಂತಲೂ ಬೇಗ ಹೇಳಿಬಿಡ್ತೀನಿ. ಬನ್ನಿ ನೋಡ್ಕೊಂಬರೋಣ ಮಸಾಲ ಚಹಾನ ಯಾವ ಥರ ಮಾಡೋದು ಮತ್ತು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಟೇಸ್ಟ್ ಕೊಡುತ್ತೆ ನೋಡಿ. ಯಾರಿಗಾದರೂ ಚಹಾ ಕುಡಿಬೇಕು ಅಂದಾಗ ಈ ಥರ ಮಸಾಲ ಚಹಾನ ಮಾಡಿಕೊಂಡು ಕುಡಿಬೋದು. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ನಾನು ಎಲ್ಲ ಥರದ ಮಸಾಲೆನ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಕಾಳನ್ನು ಇಟ್ಕೊಂಡಿದ್ದೀನಿ, ಅಂದರೆ ಧನಿಯಾ ಕಾಳು ಅಂತಲೂ ಕರಿತೀರಿ. ಮತ್ತು ಚಕ್ಕೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಒಂದೆರಡು ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಮೆಣಸಿನಕಾಳು ಇಟ್ಕೊಂಡಿದ್ದೀನಿ, ಒಂದು ಒಣಶುಂಠಿ ಇಟ್ಕೊಂಡಿದ್ದೀನಿ, ಮತ್ತು ಹೂ ಮಗ್ಗು ಅಂತಾರೆ, ಚಕ್ರ ಮಗ್ಗು ಅಂತಾರಲ್ಲ ಅದನ್ನೊಂದು ಇಟ್ಕೊಂಡಿದ್ದೀನಿ, ಮತ್ತು ಲವಂಗ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ನಾನು ಮಸಾಲೆ ಸಾಮಾನು ಇಟ್ಕೊಂಡಿದ್ದೀನಿ. ಈ ಎಲ್ಲ ಸಾಮಾನು ಒಂದೇ ಬಾಣಲೆಯಲ್ಲಿ ಹಾಕಿಬಿಟ್ಟು ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ. ಬನ್ನಿ. ಇಲ್ಲಿ ನೋಡಿ, ನಾನು ಬಾಣಲೆನೂ ಬಿಸಿಗಿಟ್ಟಿದ್ದೆ. ಇವಾಗ ಅಲ್ಲೇನು ಇಟ್ಟಿದ್ದಲ್ಲ ನಾನೆಲ್ಲ ಮಸಾಲ ಐಟಮ್ಮ ಅವನ್ನ ಇದಕ್ಕೆ ಹಾಕಿಬಿಟ್ಟು ಹುರ್ಕೋತೀನಿ. ತುಂಬ ಚೆನ್ನಾಗಾಗುತ್ತೆ. ಯಾರಿಗಾದ್ರೂ ಸಿಕ್ಕಾಪಟ್ಟೆ ತಲೆನೋವು ಇದ್ದಾಗ ಮತ್ತು ಕೋಲ್ಡ್ ಆದಾಗ ಇದನ್ನು ಮಾಡ್ಕೊಂಡು ಕುಡಿಬೋದು. ನೀವು ಹಿಂದೆ ಒಂದು ಸಲ ತೋರಿಸಿದ್ದೀನಿ, ಬಟ್ ಅದು ಬೇರೆ ಇದು ಬೇರೆ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಈ ಥರ ನೀವು ಪುಡಿನ ಮಸಾಲ ಚಾಕ್ಕೆ ಪುಡಿನ ಮಾಡಿಟ್ಕೊಂಡ್ರಿ ಅಂದರೆ ನೀವು ಒಂದು ತಿಂಗಳಾದರೂ ಮಾಡ್ಕೊಂಡು ಕುಡಿಬಹುದು. ತುಂಬ ಚೆನ್ನಾಗಾಗುತ್ತೆ ನೋಡಿ. ಇಷ್ಟಾದರೆ ಸಾಕು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಆರಕ್ಕೆ ಇಡ್ತಾಯಿದ್ದೀನಿ. ಇದನ್ನೆಲ್ಲ ನಾವು ಪುಡಿ ಮಾಡ್ಕೋಬೇಕು. ಮಸಾಲ ಟೀ ಮಾಡ್ಕೊಳ್ಳೋಕ್ಕೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಪುಡಿನೂ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು, ಭಾಳ ಸಣ್ಣ ಏನು ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ಇಷ್ಟಾದರೆ ಸಾಕು. ಇಲ್ಲಿ ಹಾಲನ್ನು ಸಹಿತ ನಾನು ಇಟ್ಕೊಂಡಿದ್ದೀನಿ. ನೀವು 1 ಕಪ್ ಹಾಲು ತೊಗೊಂಡ್ರಿ ಅಂದರೆ ಅರ್ಧ ಕಪ್ ನೀರು ಹಾಕಿ. ನೋಡಿ, ನಾನು ಇಲ್ಲಿ 2 ಕಪ್ ಹಾಲು ಹಾಕಿ 1 ಕಪ್ಪನ್ನು ನೀರು ಹಾಕಿದ್ದೀನಿ. ಅದಕ್ಕೆ ನಾನು ಇವಾಗ ಸಕ್ಕರೆನ ಹಾಕ್ತಾಯಿದ್ದೇನೆ. ನೋಡಿ, ನೀವು ಬೇಕಾದರೆ ಬೆಲ್ಲನೂ ಹಾಕ್ಬೋದು. ಇಲ್ಲಿ ನಾನು ಶುಗರ್ ಹಾಕ್ತಾಯಿದ್ದೀನಿ. ಸಕ್ಕರೆನ 2 ಸ್ಪೂನಷ್ಟು ನಾನು ಸಕ್ಕರೆನ ಹಾಕಿದ್ದೀನಿ ಇದಕ್ಕೆ. ಇವಾಗ ಸ್ವಲ್ಪ ಟೀ ಪುಡಿ ಹಾಕಬೇಕು, ಅಂದರೆ ಚಹಾ ಪುಡಿನ ಹಾಕಬೇಕು. ನೋಡಿ, ಚಹಾ ಪುಡಿನ ಸ್ವಲ್ಪ ಹಾಕಿ ಭಾಳ ಹಾಕೋಕೆ ಹೋಗ್ಬಿಡ್ರಿ, ಯಾಕಂದರೆ ನಾವು ಅಲ್ಲಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ. ಹಾಗಾಗಿ ಇವಾಗ ನೋಡಿ, ಮಸಾಲೆ ಟೀ ಪುಡಿಯನ್ನು ನಾನು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ, 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ತುಂಬ ನಿಮಗೆ ಕೋಲ್ಡ್ ಆಗಿದೆ ಅಂದರೆ ಸ್ವಲ್ಪನೇ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೇನು ಎಫೆಕ್ಟ್ ಇಲ್ಲ. ನೋಡಿ, ಇವಾಗ ಇದನ್ನು ನಾನು ಒಂದು ಸಲ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕೆ ಇಟ್ಬಿಡೋಣ ಇದನ್ನು. ನೋಡಿ, ಇವಾಗ ಸ್ವಲ್ಪ ಕುದಿ ಹತ್ತಾ ಇರುವಾಗ ಇನ್ನೊಂದು ಸಲ ನಾವು ಸ್ಪೂನಿಂದ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು, ಇಲ್ಲಾಂದರೆ ಉಕ್ಕಿ ಬಿಡುತ್ತೆ ಅದು. ಯಾರು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ಆಗೈತಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ, ನೀವೇ ಹೇಳ್ತೀರಾ. ಒಂದೇ ಒಂದು ಸಲ ಟ್ರೈ ಮಾಡಿರಿ ಇದನ್ನು ಮಸಾಲ ಚಾನ. ಇದಕ್ಕೆ ನಾನಿಲ್ಲಿ ಮಾರಿಗೋಲ್ಡ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. ಮಾರಿಗೋಲ್ಡ್ ಬಿಸ್ಕೆಟ್ ಅಂದರೆ 5 ರುಪೀಸ್, ಅಂದರೆ 5 ರೂಪಾಯಿದು ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದರಲ್ಲೇ 5 ಬಿಸ್ಕೆಟನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, 5 ರೂಪಾಯಿ ಬಿಸ್ಕೆಟ್ ತೊಗೊಂಡು 5 ಬಿಸ್ಕೆಟನ್ನು ಹಾಕ್ತಾಯಿದ್ದೀನಿ ಅನ್ಕೋಬೇಡ್ರಿ. ಮತ್ತು ಇವಾಗ 5 ಬಿಸ್ಕೆಟನ್ನು ಹಾಕಿ ಇದರಲ್ಲೇ ನಾವು ನೆನೆಯೋದಕ್ಕೆ ಬಿಟ್ಟು ಕುದಿಸ್ಕೋಬೇಕು ಇದನ್ನು. ನೋಡಿ, ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಇದರಲ್ಲೇ ಕುದಿಬೇಕು ಬಿಸ್ಕೆಟು. ತುಂಬ ಟೇಸ್ಟ್ ಆಗುತ್ತೆ. ನಾನು ಇದನ್ನು ಒಂದು ಹೋಟೆಲಲ್ಲಿ ನೋಡ್ಕೊಂಡು ಬಂದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಹೀಗೆ ಎಲ್ಲ ಹೋಗಿದ್ವಿ ನಾವು, ಅಲ್ಲಿ ಅವರು ಮಾಡೋದನ್ನು ನೋಡಿ ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂತಾರೆ ಅದು ಮಸಾಲ ಚಹಾ. ನೋಡಿ, ಇವಾಗ ಬಿಸ್ಕೆಟು ಸಹಿತ ಅದರಲ್ಲೇ ನೆನೀತಿದಲ್ವಾ. ಇವಾಗ ನೋಡಿ, ನಾನು ಇದನ್ನು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ, ಅಂದರೆ ಸ್ಟೀಲಿನ ಲೋಟಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವಾಗ ಬಿಸಿ ಬಿಸಿಯಾಗಿರುವಂಥ ಮಸಾಲ ಚಹಾ ರೆಡಿ ಆಗೈತಿ, ಕುಡಿಯೋಣ. ನೋಡಿ, ಇವಾಗ ನಾನು 2 ಕಪ್ ತೊಗೊಂಡಿದ್ದಲ್ವ, 2 ಕಪ್ಗೂ ಮಸಾಲ ಚಹಾನ ಹಾಕ್ತಿದ್ದೀನಿ. ನೋಡಿ, ನೀವು ಟೇಸ್ಟ್ ಒಂದು ಸಲ ಟ್ರೈ ಮಾಡಿರಿ. ಸಖತ್ತಾಗೆ ಟೇಸ್ಟ್ ಕೊಡುತ್ತೆ. ತುಂಬ ತಲೆ ಕೆಟ್ಟು BP ರೇಸ್ ಆದಾಗ ಈ ಥರ ಒಂದು ಸಲ ಮಸಾಲ ಚಹಾನ ಮಾಡ್ಕೊಂಡು ಕುಡೀರಿ. ಎಲ್ಲ BP ಹೋಗಿಬಿಡುತ್ತೆ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಬನ್ನಿ ಮತ್ತು ಮಸಾಲ ಚಹಾ ಕುಡಿಯೋಣ. ಇದ್ರ ಜೊತೆಗೆ ಮಾರಿಗೋಲ್ಡ್ ಇನ್ನೂ 5 ಮಾರಿಗೋಲ್ಡ್ ಬಿಸ್ಕೆಟ್ ಉಳಿದಿತ್ತು ರೀ. ಆ ಮಾರಿಗೋಲ್ಡ್ ಬಿಸ್ಕೆಟ್ ಇಟ್ಕೊಂಡು ತಿಂತಾಯಿದ್ದೀನಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.